ಪೊಲೀಸರು ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಏನೋ ಮಾಡಿದ್ದಾಗಿದೆ. ಆದರೆ ಅವರ ಬಾಯಿ ಬಿಡಿಸೋದೇ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ತನಿಖಾಧಿಕಾರಿಗಳು ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಮೌನವೇ ಉತ್ತರ ಅಂತಿದ್ದಾರೆ. ಪದೇ ಪದೇ ಅದನ್ನೇ ಹೇಳ್ತಿದ್ದಾರೆ. ಎಸ್ಐಟಿಗೆ ತಲೆನೋವಾದ ಪ್ರಜ್ವಲ್ ರೇವಣ್ಣ 3 ದಿನಗಳಾದರೂ ಬಾಯಿ ಬಿಡುತ್ತಿಲ್ಲ ಪ್ರಜ್ವಲ್. ಹಾಸನದಲ್ಲಿ ಸ್ಥಳ ಮಹಜರಿಗೆ ಎಸ್ಐಟಿ ಪ್ಲಾನ್. ಹೌದು, ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ಪಡೆದು 3 ದಿನಗಳಾಗಿವೆ. ವಿಚಾರಣೆ ನಡೆಸುತ್ತಿರುವ ಎಸ್ಐಟಿಗೆ ಪ್ರಜ್ವಲ್ ರೇವಣ್ಣ ಮಾತ್ರ ಏನು ಉತ್ತರ ಕೊಡ್ತಿಲ್ಲ. ವಿಚಾರಣೆ ಮಾಡ್ತಿರುವ ತನಿಖಾಧಿಕಾರಿಗಳ ಮುಂದೆ ಮೊಂಡಾಟವನ್ನ ತೋರ್ತಿದ್ದಾರೆ ಎನ್ನಲಾಗ್ತಿದೆ. 3 ದಿನದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ತನಿಖೆಗೆ ಅಸಹಕಾರವನ್ನ ತೋರ್ತಿದ್ದು, ಎಸ್ಐಟಿ ಪ್ರಜ್ವಲ್ ರೇವಣ್ಣರ ಬಾಯಿ ಬಿಡಿಸೋದು ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಅಧಿಕಾರಿಗಳಿಗೆ ಅಸಹಕಾರ, ಫೋನ್ ಇಲ್ಲವೇ ಇಲ್ಲ ಎಂದ ಪ್ರಜ್ವಲ್. ಎಷ್ಟೇ ಕೇಳಿದ್ರು ನಾನೇನೂ ಮಾಡಿಲ್ಲ, ತಪ್ಪೇ ಮಾಡಿಲ್ಲ ಅಂತಿರುವ ಪ್ರಜ್ವಲ್ ರೇವಣ್ಣ ಇದೆಲ್ಲವೂ ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯವಾಗಿ ತುಳಿಯೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ, ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಉತ್ತರ ಕೊಡ್ತಿದ್ದಾರೆ. ಅಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಎನ್ನಲಾದ ಮೊಬೈಲ್ ಬಗ್ಗೆಯೂ ಕೇಳಿದ್ರೆ, ಯಾವ ಮೊಬೈಲ್? ನನ್ನ ಮೊಬೈಲ್ ಕಳೆದು ಹೋಗಿದೆ, ಇರುವ ಮೊಬೈಲ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ, ನನ್ನ ಹತ್ರ ಯಾವುದೇ ಮೊಬೈಲ್ ಇಲ್ಲ ಅಂತ ಹೇಳಿಕೆ ನೀಡ್ತಿದ್ದಾರೆ. ಈಗಿನ ಮೊಬೈಲ್ ಪರಿಶೀಲನೆ ಮಾಡಿದ್ರೆ ಅದರಲ್ಲಿ ಎಸ್ಐಟಿಗೆ ಬೇಕಾದ ಎವಿಡೆನ್ಸ್ಗಳು ಸಿಗ್ತಿಲ್ಲ ಎನ್ನಲಾಗ್ತಿದೆ. ಈ ನಡುವೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಕಚೇರಿಯಲ್ಲೂ ಹಿರಿಯ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದಾರೆ. ಪ್ರಕರಣದ ತನಿಖಾಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಬಿಟ್ರೆ ಯಾರೊಬ್ಬರೂ ಆ ಕಡೆ ತಲೆ ಹಾಕುವ ಹಾಗಿಲ್ಲ ಅಂತ ಸೂಚನೆ ನೀಡಿದ್ದಾರೆ. ಸ್ಥಳ ಮಹಜರಿಗೆ ಎಸ್ಐಟಿ ಪ್ಲಾನ್. ಇನ್ನು ಪ್ರಜ್ವಲ್ ರೇವಣ್ಣ ಕಸ್ಟಡಿಗೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಅಷ್ಟರಲ್ಲೇ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಬಾಯಿ ಬಿಡಿಸಬೇಕು. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಬಾಯಿ ಬಿಡ್ತಿಲ್ಲ. ಹೀಗಾಗಿ ಮುಂದಿನ ಹಂತದ ತನಿಖೆಗೆ ಎಸ್ಐಟಿ ಮುಂದಾಗಿದ್ದು, ಸ್ಥಳ ಮಹಜರು ಮಾಡೋದಕ್ಕೆ ಪ್ರಜ್ವಲ್ರನ್ನ ಹೊಳೆನರಸೀಪುರಕ್ಕೆ ಕರೆದೊಯ್ಯಲು ಚಿಂತನೆ ನಡೆಸಿದೆ. ಇಂದು ರಾತ್ರಿ ಅಥವಾ ನಾಳೆ ಪ್ರಜ್ವಲ್ರನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಿದ್ದು, ರಿಸಲ್ಟ್ ದಿನ ಆದ್ರೆ ಅಲ್ಲಿ ಅಭಿಮಾನಿಗಳು ಬೆಂಬಲಿಗರು ಸೇರುವ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಇನ್ನೂ ಏನೇನಾಗತ್ತೆ ಕಾದು ನೋಡಬೇಕಿದೆ. ಸಂತೋಷ್ ಪಟೇಲ್, ಕ್ರೈಮ್ ಬ್ಯೂರೋ, TV5 ಕನ್ನಡ, ಬೆಂಗಳೂರು.